ಶಕ್ತಿಗಳನ್ನು ಎದುರಿಸಿ ಹೇಗೆ ಜಯ ಹೊಂದುವುದಕ್ಕಾಗುತ್ತೆ? ಪ್ರಿಯ ಮಕ್ಕಳೇ, ನಾವು ಓದೋಣ 2 ಕೊರಿಂಥಿ 2ನೇ ಅಧ್ಯಾಯ 14ನೇ ವಾಕ್ಯ. 2 ಕೊರಿಂಥಿ 2ನೇ ಅಧ್ಯಾಯ 14ನೇ ವಾಕ್ಯ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನ ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಹಲ್ಲೆಲೂಯಾ. ஒரு வாக்கு ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ಪರಿಶುದ್ಧಾತ್ಮನೇ, ನಾವು ಕಡಿಮೆ ಆಗ್ಬೇಕಪ್ಪ, ನೀ ದೊಡ್ಡದಾಗಬೇಕಪ್ಪ. ಪರಿಶುದ್ಧಾತ್ಮನೇ, ನೀ ನಮ್ಮೊಂದಿಗೆ ಇರಬೇಕಪ್ಪ. ನೀ ಮಾತಾಡಬೇಕಪ್ಪ ದೇವರೇ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀನು ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆ, ಆಮೇನ್. ನನ್ನನ್ನು ನಿನ್ನನ್ನು ದೇವರ ಜಯೋತ್ಸವವಾಗಿ ನಡೆಸಬೇಕಲ್ಲ. ಯೇಸು ನಮ್ಮಲ್ಲಿ ಇರಬೇಕು, ಅವನ ವಾಕ್ಯ ನಮ್ಮಲ್ಲಿ ಇರಬೇಕು, ನಾವು ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ಹಾಗೆ ನಾವು ಇರದಿದ್ದ ನಮ್ಮ ಜಯೋತ್ಸವವಾಗಿ ದೇವರೇ ನಡೆಸುತ್ತೆ. ನಮಗೊಂದು ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 11ವರೆಯುಳ್ಳ ವಾಕ್ಯ. ಸ್ವಲ್ಪ ಓದು, ಎಲ್ಲರಿಗೂ ಗೊತ್ತಿರೋ ವಿಷಯವಾಣ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನ ಕೇಳುತ್ತಿರಲು ಗೆನಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನ ಕಂಡನು. ಬೆಸ್ತರು ಅವುಗಳಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನ ತೊಳೆಯುತ್ತಿದ್ದರು. ಒಂದು ನಿಮಿಷ. ಯೇಸು ಕ್ರಿಸ್ತನು ಎಲ್ಲಿ ಹೋಯ್ತಾಲು ಜನಗಳು ಏನ್ ಮಾಡ್ತತೆ? ದೂಕಿ 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 ಬರ್ತತೆ. ಬಹಳ ಜನ ಬರ್ತಾ ಇದ್ದಿದ್ದು. ಆವಾಗ ಯೇಸು ಸ್ವಾಮಿ ಹುಡುಕಿ ಹೋಯ್ತದ ஒரு ಮನುಷ್ಯನೇ. ಆರನ್ನು ಹೇಳಿದಾಳು ಸೀಮೋನೆ ದೇವರಿಗೆ ಬೇಕಾಯ್ತು. ಆ ಮನುಷ್ಯನೇ ಹುಡುಕಿ ದೇವರು ಹೋಯ್ತದ. ಅದೇ ಯಾರಿಗೂ ಹೇಳಿಲ್ಲ. ದೇವರು ಹೋಗಿ ಆರಿಸಿಕೊಂಡಿದ್ದ ಸೀಮೋನ್ ಪೇತ್ರಂದೇ ಅಡ್ಡಗಾಣ ದೋಣಿಯಾಣ. ಆ ದೋಣಿ ಮೇಲೆ ಕುತ್ಕೊಂಡು ಹೇಳಿದ್ದು, ಸ್ವಲ್ಪ ದೂರ ನಿಲ್ಲಿಸು ಅಂತ ಹೇಳಿದ್ದು. ಹಾಗೆ ದೂರ ನಿಲ್ಲಿಸಿದ್ದು. ಇವರು ಹಡಗಿಂದ ಹೊರಗೆ ಬಂದು ಬಲೆ ಎಲ್ಲ ತೊಳಿತಾ ಇದೆ. ಅವರು ಬಲೆ ಇನ್ನು ನೋಡಿದಾರೆ, ಬೇಕಾದಷ್ಟು ಮೀನು ಸಿಕ್ಕಿದ್ದನ್ನು ಯೋಜನೆ ಮಾಡ್ತತೆ. ಒಂದು ಮೀನು ಪೋಲು ಅವರಿಗೆ ಸಿಕ್ಕಿಲ್ಲ, ಒಂದು ಚಿಕ್ಕ ಮೀನು ಪೋಲು ಅವರಿಗೆ ಸಿಕ್ಕಿಲ್ಲ. ಅವರು ಬಲೆ ತೊಳಿನೋಕ ನೋಡಿದಾರೆ, ಬೇಕಾದಷ್ಟು ಮೀನು ಸಿಕ್ಕಿದಂತೆ. ಆವಾಗ ಪ್ರಸಂಗ ಎಲ್ಲ ಮುಗಿದಿನಂಗ ಆಮೇಲೆ ಯೇಸು ದೋಣಿಯಲ್ಲಿ ಕುತ್ಕೊಂಡು ಸೀಮೋನ್ ಪೇತ್ರನ ಹೇಳ್ತಾ ಇದೆ, ಆಳದಲ್ಲಿ ಬಲೆ ಇಳಿಸೋದು. ಸೀಮೋನ್ ಪೇತ್ರ ಹೇಳ್ತಾ ಇದೆ, ಸ್ವಾಮಿ, ರಾತ್ರಿ ಎಲ್ಲ ಬಲೆ ಇಳಿಸಿದ್ದು, ಒಂದು ಮೀನು ಸಿಕ್ಕಿಲ್ಲ. ದೇವರ ಮಾತಕ್ಕೆ ವಿಧೇಯನಾಗಿ ಅವನೇನು ಮಾಡಿದೋ? ಬಲೆ ಇಳಿಸಿದು. ಎಲ್ಲಿ ಬಲೆ ಇಳಿಸಿದು? ಆಳದಲ್ಲಿ. ದೋಣಿಯಲ್ಲಿ ಯಾರಿದೆ? ಯೇಸು ಇದೆ. ಪ್ರಿಯ ಮಕ್ಕಳೇ, ನಿನ್ನ ಹೃದಯ ಮಗನ ದೋಣಿಯಲ್ಲಿ ನಿನ್ನಲ್ಲಿ ಯೇಸು ಇದೆಯೇಲ್? ಯೇಸು ಇರಬೇಕು. ಯೇಸು ಇದೆಯೇಲ್? ನಿನಗೆ ಬೇಕಾದಷ್ಟು ಮೀನು ಸಿಗುತ್ತೆ. ನೀ ಯಾವ ಕೆಲಸಕ್ಕೆ ಹೋಯ್ತಾಲು ಆ ಕೆಲಸ ಏನಾಗುತ್ತೆ? ಸಬಲವಾಗುತ್ತೆ. ಯೇಸು ನಿನ್ನಲ್ಲಿ ಇದೆಯೇಲ್? ಅವನ್ ಬಲೆ ಇಳಿಸು ಹೇಳಿದ ತಕ್ಷಣವೇ ದೇವರ ಮಾತಕ್ಕೆ ಏನಾಯಿತು? ವಿಧೇಯನಾಗಿ ಅವನ್ ಬಲೆ ಇಳಿಸಿದು. ಪರಿಶುದ್ಧಾತ್ಮ ನಿಂತುಕೊಂಡು, ಬಾ ಸೀಮೋನ್ ಪೇತ್ರನ್ ಬಲೆ ಬರ್ತಾ ಇದೆ, ಬಾ. ಮೀನ್ 4 ಸೈಡಿನ ಬಂದು ಏನಾಯ್ತು? ಬಲೆ ಕೀರು ಮಾರು. ಬೇಕಾದಷ್ಟು ಮೀನು ತುಂಬಿ ಬಿಟ್ಟಿದ್ದು. ಬಲೆ ಇಳಿಯಕ್ಕಾಗಲಿಲ್ಲ. ಅಕ್ಕಪಕ್ಕವರು ಎಲ್ಲ ಏನು ಮಾಡಿದ್ದು? ಕರೆದಿದ್ದು, ಬಾ ಬಾ ಅಂತ ಹೇಳಿ ಕರೆದು ಬಲೆ ಕೀರು ಮಾರು ಮೀನು. ಬಲೆ ಎಲ್ಲ ಮೇಲಕ್ಕೆ ಇಳಿಸಿ ತಂದು ದೋಣಿಯಲ್ಲಿ 2 ದೋಣಿ ಮೀನು ನೋಡಿ, ನಾನು ಪಾಪಾತ್ಮರನು ಬರೆದು ದೇವರ ಮುಂದೆ ಅಡ್ಡ ಬಿದ್ದು, ನೀ ನನ್ನನ್ನು ಬಿಟ್ಟು ಹೋಗಬೇಕು. ದೇವರಿಗೆ ಹೇಳಿದು, ನಾನು ಪಾಪಿ. ಅವನ ಹಾಗೆ ಅಂದುಕೊಂಡು ನೀ ನನ್ನನ್ನು ಬಿಟ್ಟು ಹೋಗು ಅಂತ ಹೇಳಿದು. ಒಡನೆ ಯೇಸು ಅವನಿಗೆ ಹೇಳ್ತಾ ಇದೆ, 31ನೇ ವಾಕ್ಯ ಓದು ಮಗ, ಲಾಸ್ಟ್. ಸೀಮೋನನೇ, ಅಂಜಬೇಡ, ಇಂದ್ರಿಂದ ನೀನು, ಇವತ್ತಿಂದ ನೀನು ಮನುಷ್ಯರನ್ನು ಹಿಡಿಯನಲ್ಲ, ಮನುಷ್ಯರನ್ನ ಹಿಡಿಯ ಬೆಸ್ತರನಾಗಿ ನಾನು ನಿನ್ನನ್ನು
ಮಾರ್ಪಡಿಸುತ್ತೆ. ಆರಾಗಿ ಮಾರ್ಪಡಿಸುತ್ತೇನೆ, ಮನುಷ್ಯರೇ ಹಿಡಿಯವರಾಗಿ. ನಾನು ನೀನು ಆರಾಣ, ಮನುಷ್ಯರೇ ಹಿಡಿಯವರು. ಬೆಸ್ತ ಅವನ ಇಷ್ಟು ದಿನ ಬಲ ಯೇಸು ಅವನೇ ಹುಡುಕಿ ಹೋಯ್ತದ, ಅವನೇ ಬೇಕಾಯಿತು. ಅವನ್ ನೋಡು 2 ದೋಣಿ ಮೀನು ಅಲ್ಲಿ ಬಿಟ್ಟೆ ಯೇಸುವಿനെ ಹಿಂಬಾಲಿಸ್ಕೊಂಡು ಹೋಯ್ತು. ಯೇಸುವಿനെ ಹಿಂಬಾಲಿಸ್ಕೊಂಡು ಹೋಗಿ ಅವൻ്റെ ಒಂದು ಪ್ರಸಂಗಮನ 3,000 ಜನ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತಗೊಂಡಿದ್ದು. ಪ್ರಿಯ ಮಕ್ಕಳೇ, ಅವನೇ ದೇವರ ಅಷ್ಟು ಮಾತ್ರ ಆಶೀರ್ವಾದ ಮಾಡಿ. ಈ ಮೀನು ಆರಿಕೆಯಾಗಿ ಹಿಡಿದಿದೆ, ಕಾಗ ತಿನ್ನಕ್ಕೆ ಹಿಡಿದಿದ್ದ, ಆ ಮೀನೆಲ್ಲ ಅಲ್ಲೇ ಬಿಟ್ಟು ಹೋಯ್ತು. ನಿನ್ನೆ ಸೇವೆಕ್ಕಾಗಿ ದೇವರು ಕರೆದಿದ್ದಾನೆ, ದೇವರದಿ ಮಿನಿಸ್ಟ್ರಿಕ್ಕಾಗಿ ನಿನ್ನೆ ಕರೆದಿದ್ದಾನೆ. ನಿನ್ನ ಮನತಾನಮನೆ ಕುರಿತು ದೇವರಿಗೆ ಗೊತ್ತು. ಅವರೇ ನಿನ್ನ ಮನತಾನಂ, ನಿನ್ನ ಮನೆ ಉಪವಾಸ ವಿಧಿಯಕ್ಕಾಗಿ ಬಿಡೋದಿಲ್ಲ. ಅವನ ಮನೆಯಲ್ಲಿ ಇರುವವರೇ ಇದು ಮಾರಿ 2 ದೋಣಿ ಮೀನನ್ನು പറഞ്ഞ ಏನು 1 kg 600-700 ರೂಪಾಯಿ ವೆಚ್ಚ 2 ದೋಣಿ ಮೀನು ಮಾರಿ ಅವರವರದಿ ಮನೆಯಲ್ಲಿ ಜೀವನ ನಡೆಸಿದು. ಇವನ ಎಲ್ಲಿ ಇದೆ? ಯೇಸುವಿನ ಹಿಂದೆ ಹೋಗಿ ಯೇಸುವಿನ ಸೇವೆ ಮಾಡೋಕ್ಕಾಗಿ ಅವನು ಪರಾಜಯಪಟ್ಟು ಹೋಯ್ತಾ? ಪರಾಜಯಪಟ್ಟಿಲ್ಲ. ಒಂದು ರಾತ್ರಿ ಎಲ್ಲ ಮೀನು ಬಲೆ ಇಳಿಸಿದು, 1 ಮೀನು ಸಿಕ್ಕಿಲ್ಲ. ದೇವರವನ ದೋಣಿಯಲ್ಲಿ ಹತ್ತುವಾಗ, ದೇವರವನ ದೋಣಿಯಲ್ಲಿ ಕುಂದಿರುವಾಗ ಅವನಿಗೆ ಬೇಕಾದಷ್ಟು ಮೀನು ಸಿಕ್ಕಿದು. ಪ್ರಿಯ ಮಕ್ಕಳೇ, ನಾನು ನೀನು ನಮ್ಮ ದೋಣಿಯಲ್ಲಿ ಯೇಸು ಇಲ್ಲ ಎಂಗಲ್ ನಾವು ಒಟ್ಟ ಪೂಜ್ಯ ಮಾಡ ಸೀರೋ ನಮ್ಮ ದೋಣಿಯಲ್ಲಿ ಯೇಸು ಹತ್ತುವಾಗ ಅವನ ಒಲಕೀರುಮಾರು ಮೀನು ಸಿಕ್ಕಿದು. ಪ್ರಿಯ ಮಕ್ಕಳೇ, ನಾವು ಯಾವಾಗಲೂ ದೇವರಿಗೆ ಮೆಚ್ಚುಗಾಗಿ ದೇವರು ಜೊತೆಯಲ್ಲಿ ಜೀವಿಸಿದ ದೇವರು ನಮ್ಮ ಜಯೋತ್ಸವವಾಗಿ, ನಾವು ಸೋತು ಹೋಗ ದೇವರು ಬಿಡೋದಿಲ್ಲ, ನಮ್ಮ ಜಯೋತ್ಸವವಾಗಿ ನಡೆಸುವ ದೇವರಾಣ ನಮ್ಮ ದೇವರು. ಇನ್ನೊಂದು ವಾಕ್ಯ ಓದನ, ಮಾತ್ಯು 14ನೇ ಅಧ್ಯಾಯ 24ರಿಂದ 31ವರೆ. ಅಷ್ಟರಲ್ಲಿ ದೋಣಿಯು ಭೂಮಿಗೆ ಬಹುದೂರ ಹೋಗಿತ್ತು. ಆಮೇನ್. ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಳಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ಪ್ರಿಯ ಮಕ್ಕಳೇ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದು ಆಚೆ ತಡೆ ಹೋಗುನ. ಅವರು ದೋಣಿಯಲ್ಲಿ ಹತ್ತಿ ಹೋಗ್ತಾ ಇದ್ದಿದ್ದು. ಯೇಸು ಏನು ಮಾಡ್ತಾ ಇದೆ? ಬೆಟ್ಟ ಮೇಲೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದೆ. ಹಾಗೆ ಪ್ರಾರ್ಥನೆ ಮಾಡಿಕೊಂಡಿರುವಾಗ, ಅಯ್ಯೋ ನಾನು ನನ್ನ ಶಿಷ್ಯರನ್ನೇ ಕಳಿಸಿಕೊಟ್ಟಿದ್ದಲ್ಲೋ, ಅವರು ಎಲ್ಲಿ ಹೋಗಿರ್ಬೋದು? ಉಡನೆ ದೇವರಿಗೆ ಗೊತ್ತಾಯಿತು, ಅಲ್ಲಿ ಭಯಂಕರ ತೆರಮಾಲ, ಭಯಂಕರ ಗಾಳಿ ಹೊಡಿತಾ ಇದೆ, ಅವರಿಗೂ ಭಾಳ ಕಷ್ಟಪಡ್ತಾ ಇದೆ ಅಂತ ದೇವರಿಗೆ ಗೊತ್ತಾಗಿ ದೇವರಲ್ಲಿ ಎದ್ದು ಮೆಲ್ಲೆ ಗಾಡಿ ಮೇಲೆ ನೀರಿನ ಮೇಲೆ ನಡೆದು ಅವರ ಹತ್ರ ಹೋಗ್ತಾ ಇದೆ. ನಡೆದು ಹೋಗುವಾಗ ಅವರ ಶಿಷ್ಯರು ನೋಡುವಾಗ ಏನು ಕಾಡ್ತಾ ಇದೆ? ಯಾರೋ ಒಬ್ಬರು ನೀರಿನ ಮೇಲೆ ನಡೆದು ಬರ್ತಾ ಇದೆ. ಚಿಕ್ಕ ಮಕ್ಕಳ ಅಳುತ್ತಿರಂಗೆ ಇವರ ಕೂವಾಡಕ್ಕೆ ಶುರುವಾಯಿತು. ಅಯ್ಯೋ ಭೂತ ಬರ್ತಾ ಇದೆ, ಭೂತ ಬರ್ತಾ ಇದೆ ಎಂದು ಬರ್ದ ಚಿಕ್ಕ ಮಕ್ಕಳ ಅಳುತ್ತಿರಂಗೆ ಇವರೇ ಅಳುವಕ್ಕೆ ಶುರುವಾಯಿತು. ಉಡನೆ ಇಲ್ಲ, ಭಯಪಡಬೇಡ, ನಾನೇ, ನಮ್ಮ ದೇವರು ಹೇಳ್ತಾ ಇದೆ, ನಾನು ಬರ್ತೀನಿ ನೀರಿನ ಮೇಲೆ. ನಾರು ಹೇಳಿದು, ಪೇತ್ರನ್ ಹೇಳಿದು, ಬಾ. ಅವನ್ ಸಡನ್ ಏನು ಮಾಡಿದು? ನೀರಿನಾಗತ್ತೆ ಕಾಲಿಟ್ಟೆ, ಬರ ಅನ್ನು ನಡೆದೆ ಯೇಸುವಿನ ಹತ್ರ ಹೋಗ್ತಾ ಇದ್ದು. ಯೇಸುವಿನ ಮೊಗನ್ನು ಹುಡ್ಕೊಂಡು ಅವನ್ ನಡೆದಿದ್ದು. ಸ್ವಲ್ಪ ಹತ್ತಿರ ಆಗಕ್ಕಾಗುವಾಗ ಆ ಕಡೆ ಈ ಕಡೆ ನೋಡುವಾಗ ಏನಾಗ್ತಾ ಇದೆ? ಭಯಂಕರ ಬಿರುಗಾಳಿ, ಗಾಳಿ, ತೆರೆ, ಹೀಗೇ ನೀರು ಬರ್ತಾ ಇದೆ. ಎದುರು ಬಿಟ್ಟು, ಅಯ್ಯೋ ನಾನು ಮುಳುಗಿ ಹೋಗುತ್ತಲ್ಲೋ, ಎದುರು ಬಿಡುವ ತಕ್ಷಣವೇ ಏನಾಯಿತು? ಅವನ್ ಮುಳುಗಕ್ಕೆ ಶುರುವಾಯಿತು. ಯೇಸುವೇ ಕರುಣಿಸು. ಯೇಸು ಏನು ಮಾಡಿದು? ಕೈ ಚಾಚಿ ಅವನೇ ಹಿಡ್ಕೊಂಡಿದ್ದು. ಪ್ರಿಯ ಮಕ್ಕಳೇ, ನಾವು ಕೆಳಗೆ ಹೋಗಕ್ಕೆ, ನಾವು ನಾಶವಾಗಿ ಹೋಗಕ್ಕೆ, ನಾವು ಮುಳುಗಿ ಹೋಗಕ್ಕೆ ದೇವರು ಒಂದು ದಿನ ನಮ್ಮೇ ಬಿಡೋದಿಲ್ಲ. ನೀ ಯೇಸುವಿನ ಮುಖನ್ನು ನೋಡಿಕೊಂಡೆ ನೀ ನಡೆಯುವ ഒരു വ്യക്തിയാണെങ്കിൽ ನಾವು ಓಡುವವರಾണ്. ನಾವು ಆ ಗುರಿ ಮುಟ್ಟುന്നവരെയും ನಾವು ಓಡ್ಕೋಬೇಕು, ನಾವು ಓಡುನವರಾಗಿರಬೇಕು. ನಾವು ಆ ಕಡೆ ಈಗ ಅವರು ಭಯಂಕರ ಕನ್ವೆನ್ಷನ್ ನಡೀತಾ ಇದೆ, ಭಯಂಕರವರು ಇದು ನಡೆಯುವಾಗ ಒಂದು ಇಮೋಷನ್ ಜನങ്ങൾക്ക് ಬರುವಾಗ ಆ
ഡ്രം ഒടിയുന്നതും ആ ഇത് കീബോർഡ് ഓതുന്നതും ഗിറ്റാർ ഒടിയുന്നതും ಆಡುന്നതും ಭೂತ ಬಿಟ್ಟು ಹೋಗುന്നതും ಎಲ್ಲ ಜನಗಳು ನೋಡುವಾಗ ಒಬ್ಬರೊಬ್ರು ಯೇಸುವಿനെ ನನಗೂ ಬೇಕು ಯೇಸು ನನಗೂ ಬೇಕು ಯೇಸು ಅಂತ ಹೇಳ್ತತೆ. ಸ್ವಲ್ಪ ದಿನ ಆಮೇಲೆ ಹಳೆ ಸಂಪ್ರದಾಯ ಶುರುವಾಗುತ್ತೆ. ಯೇಸು ಬೇಡ, ಯೇಸು ಬೇಡ, ನಿನ್ನ ಜೀವಿತ ಭಾಳ ಕಷ್ಟವಾಡ, ನೀ ಮುಳುಗಿ ಹೋಗುತ್ತೆ, ನೀ ಮುಳುಗಿ ಹೋಗಬೇಡ, ಬೆಂಕಿ ಗಂಧಳಿರುವ ಕೆರೆಯೊಳಗೆ ಹೋಗಬೇಡ, ಸ್ವರ್ಗದಲ್ಲಿ ಸೇರಬೇಕು. ನೀ ಯೇಸುವಿನ ಮುಖ ನೋಡಿಕೊಂಡೆ ಏನು ಕಷ್ಟ ಬರಲಿ, ಏನು ಕಾಯಿಲೆ ಬರಲಿ, ಏನು ಅಸಮಾಧಾನವಾಗಲಿ, ನೀ ಏನೋ ದೇವರನ್ನೇ ಬಿಡಬೇಡ, ದೇವರನ್ನೇ ಬಿಡಬೇಡ. ಈ ಲೋಕ ಸಂತೋಷಕ್ಕಾಗಿ ನೀವು ಹೋಯ್ತಾಲ್ ನೀ ನಾಶವಾಗಿ ಹೋಗುತ್ತೆ, ನೀ ನಾಶವಾಗಿ ಹೋಗುತ್ತೆ. ನಿನ್ನೆ ಯಾರು ಮೇಲೆ ಕೆತ್ತಕ್ಕೆ ಹಿರಿಯೋದಿಲ್ಲ. ಅದೇ ಸಮಯ ಯೇಸು ಅವನೇ ಕೈ ಚಾಚಿ ಹಿಡಿದು ಭಯಪಡಬೇಡ ಅದು ಹೇಳಿ ದೋಣಿ ಮೇಲೆ ಹತ್ತುವಾಗ ಏನಾಯ್ತು? ಬಿರುಗಾಳಿ ನಿಂತೋಯ್ತು. ಪ್ರಿಯ ಮಕ್ಕಳೇ, ನಿನ್ನೆ ಸೈತಾನ್ ಹಾಳು ಮಾಡೋಕ್ಕಾಗಿ ಓಡಿ ನಡೀತಾ ಇದೆ. ನಿನ್ನೆ ಎದುರೇ ಮಾಟಮಂತ್ರ ಶಕ್ತಿ ಬರ್ತಾ ಇದೆ, ನಿನ್ನ ಎದುರೇ ಸೈತಾನ್ ಬರ್ತಾ ಇದೆ. ನೀನು ಆ ಸೈತಾನಿಗೆ ವಿಧೇಯರಾಗಾದೆ, ಮಾಟಮಂತ್ರ ಶಕ್ತಿಗೆ ವಿಧೇಯರಾಗಾದೆ ಜೀವಿಸಬೇಕಲ್ಲ. ನಿನ್ನಲ್ಲಿ ಯಾರಿರಬೇಕು? ನಿನ್ನ ದೋಣಿಯಲ್ಲಿ ಯೇಸು ಇರಬೇಕು. ಆ ದೋಣಿಯಲ್ಲಿ ಯೇಸು ಹತ್ತಿ ಕುಂದಿರುವಾಗ ಬಿರುಗಾಳಿ ಎಲ್ಲ ನಿಂತೋಯ್ತು, ಎಲ್ಲ ಬಿರುಗೋಳಿ ನಿಂತೋಯ್ತು. ಯಾವ ಮಾಟಮಂತ್ರ ಮಾಡಿ ಕಳಿಸಲಿ, ಯಾವ ಸೈತಾನ್ ಬರಲಿ, ನಿನಗೇನು ಆಗೋದಿಲ್ಲ. ಏನು ಆಗೋದಿರಬೇಕೆ? ನಿನ್ನ ದೋಣಿಯಲ್ಲಿ ಯಾರಿರಬೇಕು? ಯಾರಿರಬೇಕು? ಯೇಸು ಇರಬೇಕು. ಆ ಯೇಸು ನಿನ್ನ ದೋಣಿಯಲ್ಲಿ ಹತ್ತಿನಂಗ ಆಮೇಲೆ ನಿನ್ನೆ ಆರಿಕೆ ಮುಟ್ಟಕ್ಕಾಗೋದಿಲ್ಲ. ಎಲ್ಲ ಬಿರುಗಾಳಿ ಏನಾಗುತ್ತೆ? നിശ്ചലവാകത്തെ, നിശ്ചലവാകത്തെ. ഒരു സൈത്താനിക്കും ഒരു ഭൂതത്തിനും ഒരു മാട്ടമന്ത്രത്തിനും ನಿನ್ನೆ ಏನು ಮಾಡೋಕ್ಕಾಗೋದಿಲ್ಲ. ನಿನ್ನ ದೋಣಿಯಲ್ಲಿ ಯಾರಿರಬೇಕು? ಯೇಸು ಇರಬೇಕು. ಪ್ರಿಯ ಮಕ್ಕಳೇ, ಯೇಸು ನಿನ್ನಲ್ಲಿ ಇದೆಯಲ್ಲ, ನಿನಗೆ ಯಾರು ಏನು ನಿನ್ನೆ ಮುಟ್ಟಕ್ಕಾಗೋದಿಲ್ಲ. ಇನ್ನೊಂದು ವಾಕ್ಯ ನೋಡೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 11ರಿಂದ 17 ವಾಕ್ಯ. ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರು ಬಾಗಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನ ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು, ಆಕೆಯು ಗಂಡ ಸತ್ತವಳಾಗಿದ್ದಳು. ನೋಡು, ಯೇಸು ಕ್ರಿಸ್ತನು ನೈನೆಂದ ಊರಿನಲ್ಲಿ ಹೋಗ್ತಾ ಇದ್ದಿದ್ದು. ಯೇಸು ಕ್ರಿಸ್ತನ ಚದೆಯಲ್ಲಿ ಭಾಳ ಜನವಿದೆ, ಭಾಳ ಜನವು ಯೇಸು ಬರ್ತಾ ಇದೆ. ಇಲ್ಲಿಂದ ಒಂದು ವಿಧವಕ್ಕೆ ಒಂದು ಮಗ ಇರಿದಿದ್ದು, ಅವಳಿಗೆ ಗಂಡ ಸತ್ತೋಯ್ತು. ಈ ಒಂದು ಮಗನೇ ಅವ್ರಿಗೆ ಇರಿದಿದ್ದು. ಈ ಮಗ ಏನೋ ಕಾಯಿಲೆ ಬಂದೆ ಸತ್ತೋಯ್ತು. ಸತ್ತೋಗಿರಂಗ ಆಮೇಲೆ ಒಂದು ಟೈಮ್ ಟು ಟೈಮ್, ಇವತ್ತು 12 ಗಂಟೆ ಸತ್ತಿದೆ, ನಾಳೆ 12 ಗಂಟೆ ಒಳಗಡೆ ನಾವೇನು ಮಾಡಬೇಕು? ಡೆಬನ್ ಮಾಡಬೇಕು. അല്ലെങ്കിൽ ಮೊಬೈಲ್ ಮೋರ್ಚರಿಲೋ ಏನೆಲ್ಲೋ ಹಾಕಿದ ನಮಗೊಂದು 2 ದಿನ ಇಡ್ಬೋದು, 2 ದಿನ 3 ದಿನ. ಇನ್ನು ಮೋರ್ಚರಿ ಇದೆ, ಅಲ್ಲಿ ಇಟ್ಟಿದ. ಅಯ್ಯೋ, ಕೇರಳ ಕಡೆ ಈಗ ಭಾಳ ಸ್ಟೈಲ. ಒಬ್ಬರು ಸತ್ತಿದ ಬೇಗ ಡೆಬನ್ ಮಾಡೋದಿಲ್ಲ. 10 ದಿನ 12 ದಿನ 15 ದಿನ ಮೋರ್ಚರಿಯಲ್ಲಿ ಇಟ್ಟ ಲೋಕವೆಲ್ಲ ಗೊತ್ತಾಗಿ ಪೇಪರ್ನಲ್ಲಿ ಎಲ್ಲ ಅನೌನ್ಸ್ ಮಾಡಿ, ಆಮೇಲೆ ಅವರದ್ದು ಅಮೇರಿಕೆಯಲ್ಲಿರುವ ಮಕ್ಕಳು, ಕಾನಡಾದಲ್ಲಿರುವ ಮಕ್ಕಳು, ಎಲ್ಲಿ ಎಲ್ಲ ವಿಧಿಯೋ ಅಲ್ಲಿ ಅವರೆಲ್ಲ ಬಂದಿರೋಕೆ ಆಮೇಲೆ ಭಯಂಕರ ಆಘೋಷವಾಗಿ ಮದುವೆ ನಡೆಸಿದಂಗೆ ಮದುವೆ ಆಗುತ್ತೆ, ಅಲ್ಲ ಡೆಬನ ಆಗುತ್ತೆ. ಪ್ರಿಯ ಮಕ್ಕಳೇ, ಇಲ್ಲಿ ನಮ್ಮ ಪಡುವ ದೇಶದಲ್ಲಿ ಹಂಗೆ ಒಂದು ಮಾಡೋಕ್ಕಾಗೋದಿಲ್ಲ. ಆ ಕಾಲದಲ್ಲಿ ഒരു ಮೊಬೈಲ್ ಮೋರ್ಚರಿ ಇರುವುದಿಲ್ಲ, ഒരു ಮೋರ್ಚರಿ ಇರುವುದಿಲ್ಲ. ಟೈಮ್ ಟು ಟೈಮ್ ಆಗುವಾಗ ಡೆಬನ್ ಆಗಬೇಕು. ಈ ಸತ್ತ ಎಣೆ ಹಿಡ್ಕೊಂಡು 4 ಜನ ಹೋಗ್ತಾ ಇದೆ. ಹಿಂದುಗಡೆ ಅವರದ್ದು ಗುಂಪುಗಳೇ, ಆ ಪಟ್ಟಣದಲ್ಲಿ ಇರುವವರೇ, ಅವರ ರಿಲೇಷನ್ನೇ ಭಾಳ ಜನ ಸೇರಿ ಹೋಗ್ತಾ ಇದೆ. ಈ ಡೆಬನ್ ಮಾಡಿದ ಈ ಎಣೆ ಹಿಡ್ಕೊಂಡಿಗೆ ಹೋಗ್ತಾ ಇದೆ. ಅದು ಹೋಗುವಾಗ ಇಲ್ಲಿಂದ ಮರಣದ ಜಾತ, ಅಲ್ಲಿಂದ ಏನಿದೆ ಜೀವನದ ಜಾತ ಬರ್ತಾ ಇದೆ. ನಾನೇ ಸತ್ಯವೋ ಜೀವವೋ ಮಾರ್ಗವೂ ಆಗಿದ್ದೇನೆ ಎಂದು ಹೇಳಿದ
ಜಾದ ಅಲ್ಲಿನೂ ಬರ್ತಾ ಇದೆ. 2 ಗುಂಪುವಾಗಿ ಒಂದು ಗುಡಿ. ಆವಾಗ ಈ ತಾಯಿ ಎದೆ ಹೊಡ್ಕೊಂಡು ನನ್ನ ಮಗ ಸತ್ತೋಯ್ತು, ನನಗಿನಿ ಯಾರಿದೆಯೋ ಅಂತ ಬರ್ದೆ. ಆ ತಾಯಿ ಅಳುತ್ತೋಂಡಿದ್ದೆ ಹೋಗ್ತಾ ಇದೆ. ಅಮ್ಮ ಅಳು ಬೇಡ, ಅಮ್ಮೆದಿ ಅಳು ನೋಡುವಾಗ ದೇವರಿಗೆ ಏನಾಯ್ತು? ಕನಿಕರವಾಯಿತು. ಓದು ಮಗ. ಸ್ವಾಮಿ ಆಕೆಯನ್ನ ಕಂಡು ಕನಿಕರಿಸಿ ಅಳಬೇಡ ಎಂದು ಅಳಬೇಡ ಆರಿ ಹೇಳಿದೆ. ಯೇಸು ಕ್ರಿಸ್ತು ಅವಳಿಗೆ ಹೇಳಿದು ಅಳಬೇಡ ಅಂತ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಆ ಚಟ್ಟಮನೆ ಮುಟ್ಟಿದು. ಒತ್ತುಕೊಂಡವರು ನಿಂತರು. ಆಮೀನ್. ಎಂದ ಶಕ್ತಿಯನ್ನು ನೋಡು ಮಕ್ಕಳೇ. ಈ ಒತ್ತುಕೊಂಡು ಹೋಯ್ತವರಿಗೆ ಇವರಾರು ಏನು ಒಂದು ಗೊತ್ತಿಲ್ಲ. ಇವರು ಹಿಂಗೆ ಒತ್ತುಕೊಂಡು ಹೋಗ್ತಾ ಇದೆ. ಆ ಚಟ್ಟ ಮೇಲೆ ಏನ್ ಮಾಡಿದ್ದು? ದೇವರಿಗೆ ಹೋಗಿ ಮುಟ್ಟಿ ಬಿಟ್ಟಿದ್ದು. ಚಟ್ಟ ಮೇಲೆ ಮುಟ್ಟಿದ ತಕ್ಷಣವೇ ಒತ್ತುಕೊಂಡು ಹೋಯ್ತವ್ರೆ ಏನ್ ಮಾಡಿದು? ನಿಂತು ಬಿಟ್ಟಲ್ಲಿ. ಅಂದ ಶಕ್ತಿ, ಎಂದ ಶಕ್ತಿ ನೋಡು. ಓದು ಮಗ. ಆಗಾತನು ಯವನಸ್ಥನೇ ಏಳು ಎಂದು ನನಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಾಳಿ ಹೊಡೆದು ದೇವರನ್ನ ಸುದಿ ಮಾಡು. ಯವನಸ್ಥನೇ ಎದ್ದಳು. ದೇವರವನ್ ಕೈ ಕಿಡಿದ ಎಬ್ಬರಿಸಿ ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ಹಲ್ಲೆಲೂಯಾ. ಸತ್ತವನೇನಾಯ್ತು? ಎದ್ದು ಕೂತ್ಕೊಂಡು ಮಾತಾಡಕ್ಕೆ ಶುರುವಾಯ್ತು. ಮಾತಾಡಿ ಅವನ ಅಮ್ಮಕ್ಕೆ ಒಪ್ಪಿಸಿಕೊಟ್ಟಿದ್ದು. ಇದಾದ ನಿನ್ನ ಮಗ. ಪ್ರಿಯ ಮಕ್ಕಳೇ, ಸೋತೋಯ್ತ ಅವರಿಗೆ ಎಷ್ಟು ಸಂತೋಷ ಬಂದಿರುವುದು. ನಮ್ಮ ದೇವರದ ಶಕ್ತಿ ಸೋಲಿನ ಶಕ್ತಿ ಅಲ್ಲ. ನಮ್ಮ ದೇವರನ ಶಕ್ತಿ ದೇವೋತ್ಸವಮಾಯಿ ನಡೆಸುವ ಶಕ್ತಿಯಾಣ. ಆ ಶಕ್ತಿ ನಮ್ಮಲ್ಲಿ ಇದೆಯಲ್ಲಿ. ನಾವು ಒಂದು ಕಾರಣವಶಾಲು ಎದರದು ಬೇಕಾಗಿಲ್ಲ. ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇರಬೇಕು ಮಕ್ಕಳೇ. ಆ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ನಮ್ಮ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುವ ದೇವರಾಣ ನಮ್ಮ ದೇವರು. ನಾವು ಸೋತೋಗಕ್ಕೆ ಒಂದು ದಿನ ಬಿಡೋದಿಲ್ಲ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 18ರಿಂದ 20 ವಾಕ್ಯ. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗದವನನ್ನ ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ಹಲ್ಲೆಲೂಯಾ. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರು. ಜನರು ಗುಂಪಾಗಿದ್ದರಿಂದ ಅವನನ್ನ ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನ ಕಾಣದೆ ಮನೆಯ ಮೇಲೆ ಹತ್ತಿ ಅಂಚುಗಳನ್ನು ತೆಗೆದು ಅವನನ್ನ ಹಾಸಿಗೆಯ ಸಹಿತ ನಡುವೆ ಯೇಸುವಿನ ಮುಂದೆ ಇಳಿಯ ಬಿಟ್ಟರು. ನಿಲ್ಸು ಮಗ. ಪ್ರಿಯ ಮಕ್ಕಳೇ, ಒಂದು ಪಾರ್ಶ್ವವಾದ ರೋಗಿ ಯೇಸು ಕ್ರಿಸ್ತು ನಾನಿಲ್ಲಿ ನಿಂತುಕೊಂಡು ಪ್ರಸಂಗ ಮಾಡೋನಿಗೆ ಭಯಂಕರ ಶಕ್ತಿಯಾಗಿ ಪ್ರಸಂಗ ಮಾಡುವಾಗ ಭಾಳ ಗುಂಪು ಜನ ಸೇರಿಬಿಟ್ಟಿದ್ದು. ಆ ಪಾರ್ಶ್ವವಾದ ರೋಗಿ ಎತ್ತುಕೊಂಡು ಬಂದು ನೋಡಿಟ್ಟೆ, ಇಲ್ಲಿ ಒಳಗೆ ಬರೋಕ್ಕೆ ಆಗದಿಲ್ಲ. ಇವರಿಗೆ ಸ್ವಲ್ಪ ಹೊತ್ತು ಯೋಧನೆ ಮಾಡಿಟ್ಟೆ. ಇವರ ಆರಿಕೆ ಹೇಳಕ್ಕೆ ಹೋಗಿಲ್ಲ, ಮನೆ ಓನರ್ಗೆ ಹೇಳಿಲ್ಲ, ಆರಿಕೆ ಹೇಳಿಲ್ಲ. ಇವರು ಏಣಿ ಹತ್ತಿ ಮೇಲೆ ಹತ್ತಿ ಅವರ ಅಂಜುಗಳೆಲ್ಲ ತೆಗೆದು ಬಿಟ್ಟೆ. ಯೇಸು ನಿಂತನ ಜಾಗೆಯಲ್ಲಿ ಈ ಮನುಷ್ಯನೇ ಇಳಿಸಿಬಿಟ್ಟ ಅವ್ರ ಮೇಲೆ ಹಿಂಗೆ ನೋಡ್ಕೊಂಡ ಕುಂದಿರ್ತಾ ಇದೆ. ಅವ್ರ ಕೆಳಗೆ ಬರಲೇ ಮುಂಚೆ ಈ ಹಾಸಿಗೆಯನ್ನು ಎತ್ತುಕೊಂಡು ಅವನು ನಡೆಯೋಕ್ಕಾಗೋದಿಲ್ಲ. ಕೈ ಇಲ್ಲ, ಕಾಲಿಲ್ಲ, ಬಾಯಿಲ್ಲ. ಇಲ್ಲಿ ಮುಟ್ಟಿ ನೋಡಿದ ಅವರು ಉಸಿರು ಇರ್ಬೋದು ಅಂದವನೇ ಇವರು ಸುತ್ತಿ ಕಟ್ಟಿ ಇಲ್ಲಿ ಹಿಡ್ಕೊಂಡು ಬಂದು ಯೇಸುವಿನ ಮುಂದೆ ನಿಲ್ಲಿಸಿದೆ. ಯೇಸು ಅವನಿಗೆ ಏನು ಹೇಳ್ತಾ ಇದೆ? ಮಗ, ಅಪ್ಪ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟ. ಹಲ್ಲೆಲೂಯಾ. ಅಪ್ಪ ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದೆ. ಪಾಪ ಕ್ಷಮಿಸಕ್ಕೆ ഒരുവനിതിയൽ ನಮ್ಮ ಯೇಸು ಕ್ರಿಸ್ತು ಒಬ್ಬನೇ. ನೀ ಓದ್ತಿಯವರಗಳೇ ಕಡಿದಿದ್ದಾಲೆ, ನೀ ದಾನ ಧರ್ಮ ಮಾಡಿದಾಲೆ ನಿನ್ನ ಪಾಪ ಪರಿಹಾರ ಆಗೋದಿಲ್ಲ. ಪರಿಹಾರ ಆಗಬೇಕಲ್ಲಿ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಾನು ಪಾಪಿಯನ್ನು ಒಪ್ಪಿಕೊಂಡು ದೇವರ ಮುಂದೆ ಪಾಪ ಅರಿಕೆ ಮಾಡುವಾಗ ದೇವರು ನಮ್ಮ ಪಾಪ ಕ್ಷಮಿಸಲ್ಪಡ್ತದೆ. ಯೇಸು ಕ್ರಿಸ್ತನು ಇವನಿಗೆ ಹೇಳಿದು ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಆವಾಗ ಅಲ್ಲಿ ಕುತ್ಕೊಂಡು ಜನಗಳೆಲ್ಲ ಅಯ್ಯೋ ಪಾಪ ಕ್ಷಮಿಸಲ್ಕ ಇವನ್ ಕೈಲಿ ಆಗುತ್ತಾ? ಓದು ಮಗ.
ಇವನು ದೇವದೂಷಣೆ ಮಾತನಾಡುವಷ್ಟರವನು ಆ ಪಾಪಗಳನ್ನು ಕ್ಷಮಿಸಿ ಬಿಡುವುದು ಆ ದೇವರೊಬ್ಬನಿಂದನೇ ಹೊರತು ಆ മറ്റാರಿಂದಾದೀತು ಎಂದು ಅಂದುಕೊಳ್ಳುತ್ತಾರೆ. ഹല്ലേലൂയ. ദേവര് വന്നിരിക്കുന്ന മനുഷ്യ രൂപದಲ್ಲಿಯ ഒരു ಮನುಷ್ಯನಾಗಿ ನಿಂತುಕೊಂಡು ಪ್ರಸಂಗ ಮಾಡ್ತಾ ಇದೆ. ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದ್ದು ಅಂತ ಹೇಳುವಾಗ ಈ ಕುಂದರ್ನ ಜನಗಳೆಲ್ಲ ಕೂಡ ಹೇಳ್ತಾ ಇದೆ, ಪಾಪ ಕ್ಷಮಿಸಕ್ಕೆ ಇವನ್ ಯಾರು, ಇವನ್ ದೇವರ ದೂಷಣ ಹೇಳ್ತಾ ಇದೆಯಲ್ಲೋ ಹೇಳುವಾಗ ಯೇಸು ಸ್ವಾಮಿ ಏನ್ ಹೇಳಿದು? ಯೇಸು ತಿಳಿದುಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು, ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎನ್ನುವುದು ಎದ್ದು ನಡೆ ಅನ್ನುವುದು. ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಆಮೇನ್ ಮನುಷ್ಯ ಕುಮಾರನಿಗೆ ಪಾಪ ಕ್ಷಮ ಕೊಡಕ್ಕೆ ಭೂಲೋಕದಲ್ಲಿ ಅಧಿಕಾರವಿದೆ. ಭೂಲೋಕದಲ್ಲಿ ಅಧಿಕಾರವಿದೆಯ ದೇವರೇ ಅವನಿಗೆ ಏನ್ ಹೇಳ್ತಾ ಇದೆ? ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ ಎಂದು ಹೇಳಿದೆವನ್ನೇ. ಕಾಲಿಲ್ಲ, ಕೈಯಿಲ್ಲ, ಬಾಯಿಲ್ಲ, ಏನೂ ಇಲ್ಲ ಅಥವಾ ಏನ್ ಮಾಡಿದು ಅದೆಲ್ಲ ಸುತ್ತಿ ಕಟ್ಟಿ ತಲೆಯಲ್ಲಿ ಇಟ್ಟುಕೊಂಡು ಓಡುತ್ತಾ ಇದ್ದೆ. ಪ್ರಿಯ ಮಕ್ಕಳೇ, ನಮ್ಮ ದೇವರು ಯಾರಾಣ? ನೀ ಸೋತೋಯ್ತಾ? ನೀ ಸಾಯಕ್ಕೆ ಬಿದ್ದಿದ್ದವನಲ್ಲೇ, ಸಾಯಕ್ಕೆ ಬಿಟ್ಟಿದ? ನಿನ್ನ ಪಾಪ ಕ್ಷಮಿಸಲ್ಪಡಬೇಕು. ಪ್ರಿಯ ಮಕ್ಕಳೇ, ನಮ್ಮಲ್ಲಿ ಅನೇಕ ಪಾಪಗಳಿದೆಯಲ್ಲ, ಸೈತಾನ್ ನಮ್ಮೇ ಹಿಂಬಾಲಿಸ್ಕೊಂಡು ಬರ್ತತೆ. ನಮ್ಮಲ್ಲಿ ಪಾಪ ಇರುವುದು, ನಮ್ಮ ಪಾಪ ಏನು ಮಾಡಬೇಕು? ದೇವರ ಮುಂದೆ ಅರಿಕೆ ಮಾಡಿ, ದೇವರೇ ನಾನು ಪಾಪಿ, ನಿನ್ನ ರಕ್ತದಲ್ಲಿ ನನ್ನನ್ನು ತೊಳೆದ ಶುದ್ಧಿ ಮಾಡು, ನಾನು ನಿನ್ನ ಮಗಳಾಗಿ ಜೀವಿಸ್ತೀನಿ, ನಿನ್ನ ಮಗನಾಗಿ ಜೀವಿಸ್ತೀನಿ, ನನ್ನ ಹೃದಯದಲ್ಲಿ ಬಾ, ಕರಿ. ನಿನಗೆ ಏನು ಕಾಯಲಿದೆಯಲು, ಏನು ಕಷ್ಟವಿದೆಯಲು, ಏನು ಸಮಸ್ಯೆ ಇದೆಯಲು, ಏನು ಕಡಪಾರವಿದೆಯಲು, ನಿನ್ನೆ ದೇವೋತ್ಸವമായി ನಡೆಸುವ ದೇವರಾಣ ನಮ್ಮ ಯೇಸು ಕ್ರಿಸ್ತನು. ಆ ಯೇಸುವಿನ ಮೇಲೆ ನೀ ದೃಷ್ಟಿ ಇಡು, ಆ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. ಆಮೇಲೆ ಒಂದು ವಾಕ್ಯ ಕೂಡ ನೋಡೋಣ. ಮತ್ತಾಯಿ 15ನೇ ಅಧ್ಯಾಯ 21ರಿಂದ 28 ವಾಕ್ಯ. ಆ ಸೀಮೆಯಿಂದ ಕಾನಾನನವಳೊಬ್ಬಳು ಹೊರಟು ಬಂದು, ಸ್ವಾಮಿ ದಾವೀದನ ಕುಮಾರನೇ, ಸ್ವಾಮಿ ದಾವೀದ ಕುಮಾರ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ. ನನ್ನ ಮಗಳಿಗೆ ಏನಾಯ್ತು? ದೆವ್ವದ ಕಾಟ ಬಹಳಾಗಿ ಕಷ್ಟಪಡ್ತಾ ಇದೆ ಹೇಳುವಾಗ ಯೇಸು ತಿರುಗಿ ನೋಡಾದೆ ಹಾಗೇ ನಡೆದು ಹೋಗ್ತಾ ಇದೆ. ಇವಳು ಹಿಂದುಗಡೆ ಏನು ಮಾಡಿದು? ಅಳುತ್ತೋಂಡು ಬರ್ತಾ ಇದೆ. ಅಳುತ್ತೋಂಡು ಬರುವಾಗ ಶಿಷ್ಯರಿಗೆ ಹೇಳಿದು, ಅವಳು ಅಳುತ್ತೋಂಡು ಬರ್ತಾ ಇದೆ, ಅವಳಿಗೆ ಏನೆಲ್ಲ ಒಂದು ಸಮಾಧಾನ ಹೇಳಿ ಕಳಿಸುವುದು ಹೇಳಿದು. ಆವಾಗ ಯೇಸು ಸ್ವಾಮಿ ಏನು ಹೇಳ್ತಾ ಇದೆ? ಮಕ್ಕಳು ತಿನ್ನುವ ರೊಟ್ಟಿನ ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಮಕ್ಕಳಿಗೆ ಕೊಡುವ ರೊಟ್ಟಿ ಎತ್ತುಕೊಂಡು ನಾಯಿ ಮರಿಯಳ್ಕ ಕೊಡೋದು ಸರಿಯಲ್ಲ ಅಂತ ಹೇಳಿದು. ಆವಾಗ ಅವಳದಿ ನಂಬಿಕೆ ನೋಡು. ನೀನು ಆಣಂಗಿಲ್ಲ ಏನು ಹೇಳ್ತತೆ? ಆ ಪಾಸ್ಟ್ರು ಬೇಡ, ಆ ಸಭೆ ಬೇಡ, ಅವ್ರದ್ದು ಕೋಳು ಬೇಡ, ನನ್ನನ್ನು ಏನು ಮಾಡಿದು? ನಾಯನ್ನು ಕರೆದಿದ್ದು എന്നിട്ടും ಅವಳು ಬಿಟ್ಟಿಲ್ಲ. ಅವಳು ಅಳುತ್ತೋಂಡು ಹಿಂದೆ ಹೋಯ್ತು. ಆವಾಗ ಅವಳು ഒരു ಮಾತು ಹೇಳ್ತಾ ಇದೆ, ಯಜಮಾನನ್ ಮಾರದಿ ಮಾತು ನಿಜವೇ, ನಾಯಿ ಮರಿಗಳಂತೂ ಯಜಮಾನರ ಮೇಜಿನಿಂದ ಬೀಳುವ ಯಜಮಾನನ್ಮಾರು ತಿಂದಿನ ಮೇಸಕ್ಕಳಗ ಬೀಳಿನ ರೊಟ್ಟಿ ಪೀಸು ತಿಂದಲ್ಲೇ ನಾಯಿ ಮರಿಗಳು ಬೆಳೆಯುന്നത്. ಅವಳದು ಹೇಳುವಾಗ ನಿನ್ನ ನಂಬಿಕೆ ಬಹಳ, ನಿನ್ನ ನಂಬಿಕೆ ಏನಾಯ್ತು? ಬಹಳ. ನಿನ್ನ ಮನಸ್ಸಿನಂತೆ ಆಗಲಿ, ನಿನ್ನ ಮನಸ್ಸಿನಂತೆ ಆಗಲಿ. ನನ್ನ ಅವಳ ಮನಸ್ಸು ಹೆಂಗಿರ್ದಿದೆ? ನನ್ನ ಮಗಳ ಸ್ವಸ್ಥವಾಗಬೇಕು. ಅವಳು ವಾಪಸ್ ಹೋಗಿ ನೋಡುವಾಗ ಅವಳ ಮಗಳ ದೆವ್ವಕಾಟೆ ಎಲ್ಲ ಬಿಟ್ಟ ಸ್ವಸ್ಥವಾಗಿ ಮಲ್ಕೊಂಡಿದ್ದು. ಪ್ರಿಯ ಮಕ್ಕಳೇ, ಅವಳು ಸೋತು ಹೋಗಿಲ್ಲ. ದೇವರವಳೆ ಜಯೋತ್ಸವವಾಗಿ ನಡೆಸಿದು. ಪ್ರಿಯ ಮಕ್ಕಳೇ, ನಮ್ಮ ಜಯೋತ್ಸವವಾಗಿ ನಡೆಸಬೇಕಿಲ್ಲ. ನಮ್ಮ ದೇವರ ಮಾತಕ್ಕೆ ವಿಧೇಯರಾಗಿ ದೇವರನ್ನ ಏನು ಮಾಡಬೇಕು? ಹಿಂಬಾಲಿಸಬೇಕು. ನಿನ್ನ ದೋಣಿಯಲ್ಲಿ, ನಿನ್ನ ಹೃದಯ ಮಗನ ದೋಣಿಯಲ್ಲಿ ಯೇಸು ಇದೆಯಾ? ನೀನು ನಿಮ್ಮ ತನ್ನೇ ಶೋಧನೆ ಮಾಡಿ ನೋಡು. ನಾನು
ನನ್ನ ಹೃದಯದಲ್ಲಿ ಯೇಸು ಇದೆಯಾ? ನನಗೆ ನಿನ್ನೆ ಒಂದು ಫೋನ್ ಬಂದಿದ್ದು. ಆಮೇಲೆ ಅವರು ಅಳುತ್ತೋಡು ನನಗೆ ಹೇಳ್ತಾ ಇದೆ, ಅವರ ಮಂಜ ಕೆಳಗಡೆ ಒಂದು ಬೆಕ್ಕು ಬಂದು ರಾತ್ರಿ ಕುಂದಿರ್ತತೆ, എന്നിട്ട് ಅವರ ಕುತ್ತಿಗೆ ಇಜ್ಜಿಕ್ಕತ್ತೆ, ಅವರ ಹೊಟ್ಟೆ ಒಳಗೆ ತೊಳೀತತೆ. ಅವರಿಗೆ ಬೆಳಿಗ್ಗೆ ಜಾವೆ ಎದ್ದೋಳಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ, ಊಟ ಸೇರೋದಿಲ್ಲ. ಹಂಗೆ ಇವರು ಕಷ್ಟಪಡೋಕ್ಕೆ ಶುರುವಾಗಿ 6 ತಿಂಗಳಾಯಿತು. ಈ ಬೆಕ್ಕು ಯಾರಿರ್ಬೋದು? ದವ. ಆ ತಾಯಿಗೆ ಹೇಳಿದು, ಅಮ್ಮ ಒಂದು ಪಾತ್ರ ನೀರು ಹಿಡ್ಕೊ, ನೀವು ಎಣ್ಣೆ ಹಿಡ್ಕೊ, ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ. ಆ ನೀರು ಸ್ವಲ್ಪ ಕುಡಿ. ಆಮೇಲೆ ಆ ನೀರು ಅಮ್ಮನ ತುಂಬ ಚಿಮುಕು. ಏನು ಹೇಳಿ ಚಿಮುಕಬೇಕು? ಯೇಸುವಿನ ರಕ್ತಂ, ಯೇಸುವಿನ ರಕ್ತಂ, ಯೇಸುವಿನ ರಕ್ತಂ ಅಂತ ಬರೋ ಚಿಮುಕು. ಆ ಮಂಜ ಕೆಳಗಡೆ ಚಿಮುಕು ಅಂತ ಹೇಳಿದು. ಆಮೇಲೆ ಆ ಎಣ್ಣೆ ಪ್ರಾರ್ಥನೆ ಮಾಡಿ ಕೊಟ್ಟಿಟ್ಟು ಹೇಳಿದು, ನಿನ್ನ ತಲೆ ಸ್ವಲ್ಪ ಹಚ್ಚು, ನಿನ್ನ ಮೈ ಮೇಲೆಲ್ಲ ಹಚ್ಚು, ನಿನ್ನ ನೋವೆಲ್ಲ ಹೋಗಲಿ ಅಂತ ಹೇಳಿದು. ಅವರು ಹಾಗೆ ಮಾಡಿ ನಾನು ಪ್ರಾರ್ಥನೆ ಮಾಡಿ ಫೋನ್ ಇಟ್ಟು ಬಿಟ್ಟಿದ್ದು. ಪ್ರಿಯ ಮಕ್ಕಳೇ, ನಿನ್ನೆ ನನಗೆ ಫೋನ್ ಮಾಡಿ ಹೇಳ್ತಾ ಇದೆ, ಅಮ್ಮ ಅಲ್ಲಿ ನಾನು ಎಷ್ಟೋ ದಿನ ಒಳಗೆ ಇವತ್ತು ನಿದ್ರೆ ಮಾಡಿದ್ದು, ನನಗೆ ಯಾವ ಬೆಕ್ಕು ನನ್ನ ಮನೆ ಬಂದಿಲ್ಲ, ಯಾರು ನನ್ನ ಕುತ್ತಿಗೆ ಇಜ್ಜಿಕ್ಕಿಲ್ಲ, ನಾನು ಊಟ ಮಾಡಿದ್ದು ಭಾಳ ದಿನ ಒಳಗೆ ನಾನು ಊಟ ಮಾಡಿದ್ದು. ನಿಜವಾಗಲೂ ದೇವರು ನಿನ್ನ ಚದೆಯಲ್ಲಿದೆ. ನಾನು ಹೇಳಿದು, ನನ್ನ ಚದೆಯಲ್ಲಿ ಇರ್ನ ದೇವರೇ, ನಿನ್ನ ಚದೆಯಲ್ಲೂ ಬರಬೇಕಮ್ಮ, ನಿನ್ನ ದೋಣಿಯಲ್ಲಿ ಯೇಸು ಇರಬೇಕು. ನೀ ಕರಿ, ಯೇಸುವೇನು ಕರಿ. வெறும் ಹೆಸರಿನ ಕ್ರಿಸ್ತಿಯನಾಗಿ ನಡೆದಿದ್ದಕ್ಕೆ ಏನು ಉಪಯೋಗವಿಲ್ಲದ ಬರ್ನೆ ಯೇಸುವಿനെ ಕುರಿಚೆ ಅವಳಿಗೆ ನಾನೇ ಯಥಾರ್ಥವಾಗಿ ಹೇಳಿಕೊಟ್ಟು ಅವರಿಗೆ ಪ್ರಾರ್ಥನೆ ಮಾಡಿ. ನಿನ್ನೆ ನಮ್ಮ ದೇವರು ಯಾರೇ? ಜೀವಿಸುವ ದೇವರೇ, ಜೀವಿಸುವ ದೇವರೇ. ನಮ್ಮ ದೋಣಿಯಲ್ಲಿ ಯೇಸುವಿದೆಯೇ. ஒரு ಬೆಕ್ಕುம் ಬರೋದಿಲ್ಲ, ஒரு ಭೂತവും ಬರೋದಿಲ್ಲ, ഒരു ಮಾಟಮಂದ್ರവും ಬರೋದಿಲ್ಲ. ನಿಮ್ಗೆ ಏನು ಕಷ್ಟವಿದೆಯೋ, നിങ്ങൾക്ക് ನೋವಿನ ಭಾಗದಲ್ಲಿ ಒಂದು ಕರವಿಡು, ಒಂದು ಕರ ಮೇಲಕ್ಕೆತ್ತು, ಮೊಣಂಗಾಲು ಊರಕ್ಕಾಗುന്നವರು ಮೊಣಂಗಾಲು ಊರು. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಈ ಮಕ್ಕಳುವಾಗಿ ನಾನು ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದ್ದೆಪ್ಪ. ಅಪ್ಪ, ಸೋಲಿನ ಶಕ್ತಿಗಳನ್ನು ಎದುರಿಸಿ ನಾವು ಗೆಲ್ಲುವ ಮಕ್ಕಳಾಕಿ ನಮ್ಮ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ ದೇವರೇ. ನಮ್ಮ ದೋಣಿಯಲ್ಲಿ ಯೇಸು ಇಲ್ಲಾತವರೇ, ಇವತ್ತು ಯೇಸುವಿನೇ ಕರೆದ ನಮ್ಮ ದೋಣಿಯಲ್ಲಿ ಕುಂದಿರಿಸಕ್ಕೆ ಬಿಡಬೇಕಪ್ಪ ದೇವರೇ. ನೀ ಕೈ ಬಿಡಬೇಡಪ್ಪ, ಪ್ರತಿಯೊಬ್ಬರನ್ನೇ ಆಶೀರ್ವದಿಸಪ್ಪ ಯೇಸುವೇ. ರೋಗಗಳಾಲೆ, ಪಾಪಗಳಾಲೆ, ಶಾಪಗಳಾಲೆ ಎಷ್ಟೋ ಜನಗಳು ನರಳಾಡ್ತಾ ಇದೆಪ್ಪ. ನಿನ್ನ ರಕ್ತದಲ್ಲಿ ಅವರೇ ತೊಳೆದು ಶುದ್ಧಿ ಮಾಡಪ್ಪ. ನೀ ಅವರ ಹೃದಯದಲ್ಲಿ ಮಾತಾಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ಕ್ಯಾನ್ಸರ್ ರೋಗತಾಲೆ, ಪರಾಲಿಸಿಸ್ ರೋಗತಾಲೆ, ಟ್ಯೂಮರ್ ರೋಗತಾಲೆ, ಹಾರ್ಟ್ ಪೇಷಂಟ್ ಆಗಿ ಮೈಯೆಲ್ಲ ಕೆರಿತಾ ಇದೆಯಲ್ಲೋ, ಮೈಯೆಲ್ಲ ಕರ್ತವೇ ಪಿಂಬಲ್ಸ್ ಬಂದ ಕಷ್ಟಪಡ್ತಾ ಇದೆಯಲ್ಲಪ್ಪ, ಅವರೇ ಮುಟ್ಟೋ, ಈ ನಿಮಿಷವೇ ಮುಟ್ಟೋ. ಪರಿಶುದ್ಧಾತ್ಮನೇ ಮುಟ್ಟೋ, ಪರಿಶುದ್ಧಾತ್ಮನೇ ಮುಟ್ಟೋ, ಈ ನಿಮಿಷವೇ ಮುಟ್ಟೋ. ನನಗಾಗಿ ಅಪ್ಪ ಸಿಲುಬೆಯಲ್ಲಿ ಯಜ್ಞವಾಯ್ತ ಕರಂ, ಎನಿಕೆ ಬೇಡಿ ರಕ್ತ ಸುರಿಸಿದ ಕರಂ, ಆ ರಕ್ತ ಸುರಿಸಿದ ಗೋಲ್ಗೋತಾದಲ್ಲಿ ಅಲ್ಲಪ್ಪ, ನಮ್ಮ ಮೇಲೆ ಅಪ್ಪ, ನಮ್ಮ ಮೇಲೆ ಅಪ್ಪ, ನಮ್ಮ ಪ್ರತಿಯೊಬ್ಬರ ಮೇಲೆ ನಿನ್ನ ರಕ್ತ ಸುರಿಸಪ್ಪ. ರಕ್ತದಲ್ಲಿ ತೊಳೆದು ಶುದ್ಧಿ ಮಾಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ಎಲ್ಲ ನೋವುಗಳು, ತಲೆ ನೋವು, ಹೊಟ್ಟೆ ನೋವು ಅಪ್ಪ, ಬೆನ್ನು ನೋವು, ಕಾಲು ನೋವು ಎಲ್ಲ ಈ ನಿಮಿಷವೇ ಬಿಡುಗಡೆಯಾಗಲಿ, ಬಿಡುಗಡೆಯಾಗಲಿ ಅಪ್ಪ. ಎಷ್ಟೋ ಜನಗಳು ಮದುವೆ ಆಗಾದ ದುಃಖ ಪಡ್ತಾ ಇದೆಯಲ್ಲಪ್ಪ, ಕೆಲಸ ಇಲ್ಲದ ದುಃಖ ಪಡ್ತಾ ಇದೆಯಲ್ಲಪ್ಪ, ಮಕ್ಕಳಿಲ್ಲದ ದುಃಖ ಪಡ್ತಾ ಇದೆಯಲ್ಲಪ್ಪ. ಅವರಿಗೆ ನೀ ಶಾಂತಿ ಸಮಾಧಾನ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಪಾಪದ ಬಿಡುಗಡೆ ಕೊಡಪ್ಪ, ರೋಗದ ಬಿಡುಗಡೆ ಕೊಡಪ್ಪ ದೇವರೇ. ಎಲ್ಲ ಕಡಪಾರಗಳನ್ನು ನೀಗಿಸಿ ಕೊಡಪ್ಪ. ಕಡಪಾರತಾಲ್ ಕಷ್ಟಪಡಿದವರಡೆ ಕಡಪಾರನ್ನು ನೀಗಿಸಿ ಕೊಡಪ್ಪ. ನನ್ನ ದೇವರೇ ಯೇಸು ಕ್ರಿಸ್ತನ ಮೂಲಕ ತನ್ನ ಪ್ರಭಾಗದ ಐಶ್ವರ್ಯಕ್ಕೆ ತಕ್ಕದಾಗೆ ನಿನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತೀನಿ ಹೇಳಿದ ದೇವರೇ. ಎಲ್ಲ ಕೊರತೆಗಳೇ ನೀನು ನೀಗಿಸಪ್ಪ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.